ಸ್ಟ್ರಿಂಗ್ ಆರ್ಟ್. ಇವತ್ತು ನಾನು ಸ್ಟ್ರಿಂಗ್ ಆರ್ಟ್ ಮಾಡೋದು ಹೇಗೆ ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಫಸ್ಟ್ ಐಟಮ್ ಬಂದು ವುಡ್. ಸೊ ನಾನು ನಮ್ಮ ಮನೆ ಹತ್ರದಲ್ಲಿರೋ ವುಡ್ ಶಾಪಿಗೆ ಬಂದೆ. ಇಲ್ಲಿ ನನಗೆ ಬೇಕಾಗಿರೋ ಥರ ಸೈಜ್ಗೆ ವುಡ್ ಪೀಸ್ನ ಕಟ್ ಮಾಡಿಸ್ಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ ವೈಟ್ ಕಲರ್ ಲ್ಯಾಮಿನೇಷನ್ ಮಾಡಿಸ್ತಾ ಇದ್ದೀನಿ. ನನಗೆ ಕಾರ್ಬೋರ್ಡ್ ಶೀಟ್ ಯೂಸ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು 4 ಸೈಡು ಸಮೇತ 1 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟು ಮಾರ್ಕಿಂಗ್ ಮಾಡಿಕೊಂಡು ನಾವು ಅದ್ರ ಮೇಲೆ ಹಾಣಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ಈ 1 ಸೆಂಟಿಮೀಟರ್ ಗ್ಯಾಪ್ ಏಕೆ ಅಂತಂದರೆ ನಮ್ಮ ಆರ್ಟ್ ಕರೆಕ್ಟಿಗೆ ಬರೋದಕ್ಕೆ ನಾವು 1 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟೆ ಮಾರ್ಕಿಂಗಲ್ಲಿ ನಾವು ಹಾಣಿ ಹೊಡಿಸ್ಕೊಂಡು ಅದ್ರ ಮೇಲೆ ನಾವು ಥ್ರೆಡ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು 1 ಸೆಂಟಿಮೀಟರ್ ಗ್ಯಾಪ್ ಇದ್ದರೆ ನಮ್ಮ ಕರೆಕ್ಟ್ ಮೆಷರ್ಮೆಂಟ್ ಆಗಲಿ ನಮ್ಮ ಸ್ಕೆಚ್ಚು ಪ್ರಾಪರಾಗಿ ಬರುತ್ತೆ. ಸೊ ಇದು ಮಾಡಬೇಕಾದಾಗ ನೀವು 1 ಇಂಚ್ ಹಾಣಿ ತೊಗೊಳ್ಳಿ. ಯಾಕೆ ಅಂದರೆ ಅರ್ಧ ಇಂಚ್ ವುಡ್ ಒಳಗಡೆ ಹೋಗಿರಬೇಕು, ಅರ್ಧ ಇಂಚ್ ವುಡ್ ಆಚೆ ಇರಬೇಕು. ಯಾವುದೇ ಕಾರಣಕ್ಕೂ ವುಡ್ನ ಚಿಕ್ಕ ತೊಗೊಂಬೇಡಿ, ಸ್ವಲ್ಪ ದೊಡ್ಡ ಸೈಜ್ ಇರಲಿ. ಆಣಿ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ನಾನು ನನ್ನ ಬೋರ್ಡ್ನ ಕ್ಲೀನ್ ಮಾಡಿಸ್ಕೊಂಡು ಫ್ರೇಮ್ ಶಾಪಿಗೆ ಬಂದೆ. ಏನಕ್ಕಪ್ಪ ಇವನು ಇವಾಗಲೇ ಫ್ರೇಮ್ ಹಾಕ್ಸ್ತಿದ್ದಾರೆ ಅಂತ ನಿಮ್ಮೆಲ್ಲರೂ ಡೌಟ್ ಬರ್ಬೋದು. ಏನಕ್ಕೆ ಅಂದರೆ ನಾವು ಮಾಡೋ ಥ್ರೆಡ್ ವರ್ಕಿಂಗಲ್ಲಿ ಒಂದು ಚೂರು ಒಂದೇ ಒಂದು ದಾರ ಕಟ್ಟಾದರೂ ಸಮೇತ ನನಗೆ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಕಂಪ್ಲೀಟ್ ಮಾಡಿರೋ ಆರ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟೇ ಫ್ರೇಮ್ ಹಾಕಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು 4 ಥ್ರೆಡ್ ತೊಗೊಂಡೆ. ಫಸ್ಟು ನಾನು 0 ಇಂದ ಟೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಆರ್ಟಲ್ಲಿ 0 to 79 ನಾನು ಟೋಟಲಾಗಿ ಇಟ್ಕೊಂಡಿರೋ ಮೆಷರ್ಮೆಂಟ್ಸ್ ಅಂದರೆ 45, 45, 45, 45. ಸೊ ಇದು ಮಾಡಬೇಕಾದಾಗ ಗೊತ್ತಾಗಿದ್ದೇನು ಅಂತಂದರೆ ಇದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಅಂತ. ಟೋಟಲ್ ನಾನು ಇದಕ್ಕೆ 10 hours ಡೆಡಿಕೇಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯನೂ ನೋ ಪೇನ್ ನೋ ಗೇನ್ ಅನ್ನೋದು ಈ ವಿಡಿಯೋದಲ್ಲಿ ನನಗೆ ಗೊತ್ತಾಗಿದ್ದು. ಯಾವುದೇ ಕಾರಣಕ್ಕೂ ಯಾವ ವಿಷಯಕ್ಕೂ ಏನಕ್ಕೆ ಬಂತು ಅಂತ ನನಗೂ ಗೊತ್ತಿಲ್ಲ. ಏನಕ್ಕೆ ಅಂದರೆ ಮೆಂಟ್ಲಾಗಿದ್ದೆ ಇದು ಮಾಡೋಷ್ಟರಲ್ಲಿ. ಸೊ ಈ ಥರ ಬಂದಿದೆ ಟೋಟಲ್ ಔಟ್ಪುಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.